ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ತಂದೆ ದೇವರೇ ಸ್ತೋತ್ರ, ಪ್ರಭು ಯೇಸುವೇ ನಿಮಗೆ ಸ್ತೋತ್ರ, ಆತ್ಮರೇ ಸ್ತೋತ್ರ. ಪ್ರಿಯರೇ, ಪ್ರಭು ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಪ್ರತಿ ಕ್ಷಣವೂ ಪ್ರತಿ ನಿಮಿಷವೂ ಅದೆಷ್ಟೋ ಉಪಕಾರಗಳನ್ನು ಮಾಡುತ್ತಾರೆ, ಅದೆಷ್ಟೋ ಅದ್ಭುತಗಳನ್ನು ಮಾಡುತ್ತಾರೆ. ನಾವು ಈ ದಿನಗಳಲ್ಲೇ ಪ್ರಭು ಮಾಡಿದ ಹಲವು ಅದ್ಭುತಗಳನ್ನು ಧ್ಯಾನಿಸಿದ್ದೇವೆ. ನಮ್ಮ ಜೀವನವನ್ನೇ ನಾವು ಒಮ್ಮೊಮ್ಮೆ ಅವಲೋಕಿಸಿಕೊಂಡಾಗ ನಮಗೆ ತಿಳಿಯುತ್ತೆ, ನಮ್ಮ ವೈಯಕ್ತಿಕ ಜೀವನದಲ್ಲಿ, ನಮ್ಮ ಕುಟುಂಬಗಳಲ್ಲಿ ಪ್ರಭು ಯೇಸು ನಮಗರಿವಿಲ್ಲದಂತೆ ಅದೆಷ್ಟೋ ಅದ್ಭುತಗಳನ್ನು ಮಾಡಿದ್ದಾರೆ. ಹಾಗಾಗಿ ಸದಾ ಪ್ರಭುವಿಗೆ ಕೃತಜ್ಞತಾಭರಿತ ಮನಸ್ಸು ಹೃದಯದಿಂದ ಸ್ತುತಿಸಿ ವಂದಿಸೋಣ. ಅವರ ಪ್ರಸನ್ನತೆಯನ್ನು, ಅವರ ಅದ್ಭುತ ಶಕ್ತಿಯನ್ನು ನಮ್ಮ ಜೀವನದಲ್ಲಿ ಅನುಭವಿಸಲು ಪ್ರಯತ್ನಿಸೋಣ. ಬನ್ನಿ, ಪ್ರಭು ಯೇಸು ಮಾಡಿದ ಇನ್ನೊಂದು ಅದ್ಭುತವನ್ನು ನಾವಿಂದು ಧ್ಯಾನಿಸೋಣ. ಯವನರ ಶುಭ ಸಂದೇಶ ಅಧ್ಯಾಯ 5 ವಾಕ್ಯಗಳು 1ರಿಂದ 18ರವರೆಗೆ. ಇಲ್ಲಿ ಪ್ರಭು ಯೇಸು ಕುರಿಬಾಗಿಲು, ಜೆರುಸಲೇಮಿಗೆ ಹತ್ತಿರವಿರುವ ಕುರಿಬಾಗಿಲು ಎಂಬ ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಅಲ್ಲಿ ಬೆತ್ಸದ ಕೊಳದ ಬಳಿ ತುಂಬ ಜನ ಅನಾರೋಗ್ಯ ಪೀಡಿತರು, ಅಸ್ವಸ್ಥರು, ಕೈಕಾಲುಗಳು ಇಲ್ಲದವರು, ವಿವಿಧ ಕಾಯಿಲೆಗಳಿಂದ ನರಳುತ್ತಿದ್ದವರು ಅಲ್ಲಿ ಬಿದ್ದುಕೊಳ್ಳುತ್ತಿದ್ದ ಅಥವಾ ಭಿಕ್ಷೆ ಬೇಡಲು ಇರುತ್ತಿದ್ದ ಸ್ಥಳವದು. ಅಲ್ಲಿ 38 ವರ್ಷಗಳಿಂದ ಒಬ್ಬ ರೋಗಿ ಅಲ್ಲೇ ಇದ್ದ. ಯಾರೂ ಆರೈಕೆ ಮಾಡದೆ, ಯಾರೋ ದಾನಿಗಳು ನೀಡಿದ ಆಹಾರದ ಮೂಲಕ ಅಲ್ಲಿದ್ದ. ಆತ ಬದುಕಿಕೊಳ್ಳುತ್ತಿದ್ದ. ಈಗ ಆತ ಪ್ರಭು ಯೇಸುವಿನ ಬಳಿ ಕೇಳಿಕೊಳ್ಳಲು ಆತ ನಿಶಕ್ತನಾಗಿದ್ದ. ಪ್ರಭು ಯೇಸುವಿನ ಬಗ್ಗೆ ಆತ ಅರಿಯಲೂ ಇಲ್ಲವೇನೋ. ಆದರೆ ಪ್ರಭು ಯೇಸುವೇ ಸ್ವತಃ ಆತನ ಕಷ್ಟವನ್ನು ಅರಿತುಕೊಳ್ತಾರೆ. ಪ್ರಭು ಯೇಸುವಿಗೆ ಗೊತ್ತಾಗುತ್ತೆ ಈತ ದೀರ್ಘಕಾಲದಿಂದ ಇಲ್ಲಿದ್ದಾನೆ. ಕೂಡಲೇ ಆತನನ್ನು ನೋಡಿ ಯೇಸು ಸ್ವಾಮಿ ಒಂದು ಮಾತು ಕೇಳ್ತಾರೆ, ನಿನಗೆ ಗುಣವಾಗಲು ಮನಸ್ಸಿದೆಯೇ? ಆತ ಯೋಚನೆ ಮಾಡ್ತಾನೆ, ಯಾರೋ ಸಹಾಯ ಮಾಡಲಿಕ್ಕೆ ಬಂದಿರ್ಬೋದು. ಏಕೆಂದರೆ ಆ ಕಾಯಿಲೆ ಮಂತ್ರ, ಅಲ್ಲಿ ಅಸ್ವಸ್ಥರ ಒಂದು ನಂಬಿಕೆ, ದೇವದೂತನ ಕೊಳದ ಬಳಿ ಬಂದು ನೀರನ್ನು ಉಕ್ಕಿಸಿದಾಗ ಯಾರು ಮೊದಲು ಹೋಗ್ತಾರೆ ಅವರು ಗುಣವಾಗ್ತಾರೆ. ಹಾಗಾಗಿ ಈತ ಹಾಗೆ ಯಾರಾದರೂ ಸಹಾಯಕ್ಕೆ ಬಂದಿರಬಹುದು ಅಂತ ತಿಳಿದು ನುಡಿತಾನೆ, ನನಗೆ ಸಹಾಯಕರು ಯಾರೂ ಇಲ್ಲ, ನಾನು ನಿಸ್ಸಹಾಯಕ, ಯಾರೂ ನನಗಿಲ್ಲ. ಆಗ ಪ್ರಭು ಯೇಸು ನಡೀತಿದ್ದಾರೆ, ನಿನ್ನೊಂದಿಗೆ ನಾನಿದ್ದೇನೆ, ಎದ್ದೇಳು, ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆ. ಕೂಡಲೇ ಎಲ್ಲರೂ ನೋಡುತ್ತಿದ್ದ ಹಾಗೆ ಪ್ರಭು ಯೇಸು ನುಡಿದ ಹಾಗೆ 38 ವರ್ಷಗಳಿಂದ ಬಿದ್ದುಕೊಂಡಿದ್ದ ಆ ಸಹೋದರ ಎದ್ದು ನಡೆದಾಡುತ್ತಾನೆ. ಎಲ್ಲರೂ ಆಶ್ಚರ್ಯಗೊಳ್ತಾರೆ, ಆತನೂ ಸಂತೋಷಗೊಳ್ತಾನೆ. ಆತ ಹಾಸಿಗೆಯನ್ನು ಎತ್ತಿಕೊಂಡು ಹೋಗುವುದನ್ನು ನೋಡಿದ ಯಹೂದ್ಯ ಅಧಿಕಾರಿಗಳು ಪ್ರಭು ಮಾಡಿದ ಮಹಾ ಅದ್ಭುತಕ್ಕೆ ಸಂತೋಷ ಪಡುವ ಬದಲು, ಸಬ್ಬತ್ ದಿನದಲ್ಲಿ ಇದೆಲ್ಲ ಆಗಬಾರ್ದು, ಹಾಸಿಗೆಯನ್ನು ಎತ್ಕೊಂಡು ಹೋಗಬಾರ್ದು ಅಂತ ಹೇಳಿ ಯೇಸು ಸ್ವಾಮಿಗೂ ಮತ್ತು ಆ ಸ್ವಸ್ಥಗೊಂಡಿದ್ದ ಅವನಿಗೂ ತೊಂದರೆ ಮಾಡಲು ಪ್ರಯತ್ನಿಸುತ್ತಾರೆ. ಯೇಸು ನುಡಿತಾರೆ, ನನ್ನ ದೇವರು, ನನ್ನ ತಂದೆ ದೇವರು ಸದಾ ಕಾರ್ಯಪ್ರವೃತ್ತರಾಗಿದ್ದಾರೆ. ಹಾಗಾಗಿ ನಾನು ಸದಾ ಕಾರ್ಯಪ್ರವೃತ್ತರಾಗಿರುತ್ತೇನೆ. ಅಂದರೆ ಒಳ್ಳೆಯದು ಮಾಡಲಿಕ್ಕೆ, ಗುಣಪಡಿಸಲಿಕ್ಕೆ, ಪ್ರಾರ್ಥನೆ ಮಾಡಲಿಕ್ಕೆ, ಇತರರ ಮನೆಗಳಿಗೆ ಭೇಟಿ ಕೊಡಲಿಕ್ಕೆ, ನೊಂದವರಿಗೆ ಸಾಂತ್ವನ ನೀಡಲಿಕ್ಕೆ ಯಾವ ದಿನ ಸಮಯವಿಲ್ಲ, ಯಾವಾಗ ಬೇಕಾದರೂ ಹೋಗ್ಬೋದು. ಅದನ್ನು ಪ್ರಭು ಯೇಸು ನಮಗೆ ಸಾರಿ ಹೇಳ್ತಾರೆ. ಪ್ರಭು ಯೇಸುವಿನ ಇಂಥ ಅಂತಃಕರಣ ನಮ್ಮದಾಗಲಿ. ಪ್ರಿಯರೇ, ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿರುವ ಕಷ್ಟ, ನೋವು, ಬೇಸರಗಳನ್ನು ನಾವು ಪ್ರಭುವಿಗೆ ಹೇಳಬೇಕಾಗಿಲ್ಲ. ಹೇಗೆ ಆ ಸಹೋದರನ ಕಷ್ಟವನ್ನು ಪ್ರಭು ಯೇಸು ಅರಿತುಕೊಂಡರು, ನಮ್ಮ ಕಷ್ಟ ನೋವುಗಳನ್ನು ಹಾಗೆಯೇ ಅರಿತುಕೊಳ್ತಾರೆ, ಅವರೇ ನಮ್ಮನ್ನು ಪರಿಹರಿಸ್ತಾರೆ. ಹಾಗಾಗಿ ಪ್ರತಿ ಕ್ಷಣ, ಪ್ರತಿ ನಿಮಿಷ, ನಮ್ಮ ನೋವು ಬೇಸರಗಳ ಸಮಯದಲ್ಲಿ, ನಮ್ಮ ಸುಖ ಸಂತೋಷದ ಸಮಯದಲ್ಲಿ, ಎಲ್ಲ ಸಮಯದಲ್ಲೂ ಪ್ರಭುವಿನ ಪ್ರಸನ್ನತೆನ ನಮ್ಮ ಜೀವನದಲ್ಲಿ ಅನುಭವಿಸೋಣ. ಪರಮ ಪ್ರಸಾದದಲ್ಲಿರುವ ಓ ನಮ್ಮ ಪ್ರೀತಿಯ ಪ್ರಭು ಯೇಸುವೇ, ಇದು ನಮ್ಮ ಹೃದಯ ಮನಸ್ಸು ಜೀವನಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಆಮೇನ್.